ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. 3 ವರ್ಷದ ನರೇಂದ್ರ ಅಂಗಳದಲ್ಲಿ ಓಡಾಡ್ತಿದ್ದ. ಅವನ ಕೈಯಲ್ಲಿ ಚಾಕು ಇತ್ತು. ಅವನ ಮುದ್ರೆಯಿಂದ ಗೊತ್ತಾಗ್ತಿತ್ತು. ಅದನ್ನು ಅವನ ಹತ್ರನೇ ಇಟ್ಕೊಳ್ಳಿಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದ. ಅವನ ಹಿಂದೆ ಹಿಂದೆ ಇಬ್ಬರು ಕೆಲಸದವರು ಅವನನ್ನು ಹಿಡಿಯಲು ಓಡ್ತಾ ಇದ್ದರು. ಆದರೆ ಅವರ ಧಡೂತಿ ದೇಹ ಮತ್ತು ಓಡಲು ಅಭ್ಯಾಸ ಇಲ್ಲದೇ ಇರೋ ಕಾರಣ ಅವರಿಗೆ ಅವನನ್ನು ಹಿಡಿಯಲು ಆಗದೆ ಅವರ ವಾಣಿಯಲ್ಲೇ ಅಧಿಕ ಶಕ್ತಿ ಹಾಕಿ ಕೂಗ್ತಾ ಇದ್ದರು. ಬಿಲೆ, ಚಾಕು ಕೊಡು, ನಿನಗೆ ಗಾಯ ಆದೀತು. ನರೇನ್ಗೆ ಅದರ ಯಾವ ಪ್ರಭಾವವೂ ಆಗಲಿಲ್ಲ. ಅವನಿಗೆ ಅವರನ್ನು ಹೀಗೆ ಓಡಾಡಿಸಿ ದಣಿಸುವಲ್ಲಿ ಮಜಾ ಬರ್ತಾ ಇತ್ತು ಮತ್ತು ತನ್ನ ಗೆಲುವಿಗೆ ಇನ್ನೂ ಸ್ಫೂರ್ತಿ ಸಿಕ್ತು. ಇನ್ನೂ ಜೋರಾಗಿ ಓಡಿದ. ಕೊನೆಗೆ ಅವರಿಬ್ಬರು ಅವರ ಅಸಹಾಯಕತೆಯಿಂದ ಮನೆಯ ಎಲ್ಲರನ್ನೂ ಕೂಗಲು ಆರಂಭಿಸಿದರು. ಹಿಡೀರಿ ಅವನ್ನ, ನೋಡು ಈ ದುಷ್ಟನನ್ನು ಹಿಡೀರಿ. ಮನೆಯ ಸದಸ್ಯರೆಲ್ಲರೂ ಇದನ್ನು ಮಜ್ಜದಿಂದ ನೋಡಲು ಶುರು ಮಾಡಿದರು. ಕೊನೆಗೆ ಪಿಶಿಮ ಹತ್ರ ಓಡುವಾಗ ಅವರು, ನಿಲ್ಲು, ಏನು ಗಲಾಟೆ ಎಬ್ಬಿಸಿದ್ದಿ ಅಂತ ಅವನನ್ನು ಹಿಡಿಯಲು 2 ಕೈಗಳನ್ನು ಅಗಲ ಮಾಡಿ ಅವನನ್ನು ಹಿಡಿಯಲು ಪ್ರಯತ್ನಿಸಿದರು. ಅವನು ಅವರ ಕೈಗಳಿಂದ ಮೀನಿನ ಹಾಗೆ ಜಾರಿ ಓಡಿದ. ಈಗ ಅವರ ಸನ್ಮಾನಕ್ಕೆ ಧಕ್ಕೆಯಾಗಿತ್ತು. ನನ್ನ ಮಾತನ್ನು ಇವನ ಅಪ್ಪನೂ ಯಾವತ್ತೂ ಮೀರಿಲ್ಲ. ಅವನ ಅಜ್ಜ ಎಲ್ಲಿವರೆಗೂ ಮನೆಯಲ್ಲಿ ಇದ್ದ ಅಲ್ಲಿವರೆಗೂ ನನ್ನ ಮಾತಿಗೆ ಅಸಡ್ಡೆ ತೋರಿಸಿಲ್ಲ. ಆದರೆ ಈ ಕಿರುಬೆರಳಷ್ಟು ಇರದ ಹುಡುಗ ನನ್ನ ಮಾತನ್ನೇ ಆಲಿಸೋದಿಲ್ಲ. ಮೊದಲಿನ ಸಮಯದಲ್ಲಾಗಿದ್ದರೆ ಈ ಹುಡುಗನನ್ನು ಕೋಣೆಯಲ್ಲಿ ಬಂಧಿಸಿ ಇಡ್ತಾ ಇದ್ದೆ ಮತ್ತು ಇವನ ತಪ್ಪಿಗೆ ಇವನ ಅಮ್ಮನನ್ನು ಅವಳ ತವರು ಮನೆಗೆ ಅಟ್ಟಿಬಿಡ್ತಾ ಇದ್ದೆ. ಆದರೆ ಈ ವಯಸ್ಸಲ್ಲಿ ಎಲ್ಲಿದೆ ಅಷ್ಟೊಂದು ಸನ್ಮಾನ, ಯಾರು ಕೇಳುವವರು ಅಂದುಕೊಂಡ್ರು. ಪಿಶಿಮ ಕೈಯಿಂದಲೂ ತಪ್ಪಿಸಿಕೊಂಡು ಓಡಿರುವುದನ್ನು ನೋಡಿ ಕೆಲಸದ ಹೆಣ್ಮಕ್ಳು ಹತಾಶರಾದರು ಮತ್ತು ಪಿಶಿಮ ಭುವನೇಶ್ವರಿಯರನ್ನು ಕೂಗಿದ್ರು. ಬೌಧಿ, ಇವನನ್ನು ನೋಡು, ನಮ್ಮಿಂದ ಹಿಡಿಯಲು ಆಗ್ತಾನೇ ಇಲ್ಲ. ಒಮ್ಮೆ ಬಟ್ಟೆ ತಗೊಂಡು ಓಡಿ ಹೋಗ್ತಾನೆ, ಒಮ್ಮೆ ಹಗ್ಗ ಬಿಚ್ತಾನೆ, ಮತ್ತೊಮ್ಮೆ ಪಾತ್ರೆ ತಗೊಂಡು ಎಸಿತಾನೆ, ಈಗ ಚಾಕು ತಗೊಂಡು ಓಡ್ತಾ ಇದ್ದಾನೆ. ಅವರು ಅಡುಗೆ ಮನೆಯಿಂದಲೇ ಎಲ್ಲ ಕೇಳಿಸ್ಕೊತಾ ಇದ್ರು. ಮನೆಯಲ್ಲಿ ಯಾರಾದರೊಬ್ಬರು ನೋಡ್ಕೊಳ್ತಾರೆ ಅಂತ ಅವರು ಹೊರಗಡೆ ಬಂದಿರಲಿಲ್ಲ. ಆದರೆ ಈ 3 ವರ್ಷದ ಹುಡುಗನಂತೂ ಚಂಡಮಾರುತ ಆಗಿದ್ದ. ಇದು ಮೊದಲನೇ ಸಲ ಅಲ್ಲ, ಇದಂತೂ ನಿತ್ಯದ ಕರ್ಮವೇ ಆಗಿತ್ತು. ದಿನದಲ್ಲಿ 1-2 ಸಲ ಈ ಆಟ ನಡೆಸ್ತಾನೇ ಇದ್ದ. ಗೊತ್ತಿಲ್ಲ ಎಲ್ಲಿಂದ ಅವನಿಗೆ ಇಷ್ಟೊಂದು ಶಕ್ತಿ ಬರುತ್ತದೆ ಅಂತ. ಬೇರೆಯವರ ಅಸಮರ್ಥತೆಯನ್ನು ನೋಡಿ ಅವನಿಗೆ ಅಪೂರ್ವ ಆನಂದ ಉಂಟಾಗ್ತಾ ಇತ್ತು. ಆದರೆ ಭುವನೇಶ್ವರಿಯವರು ಹೇಳುವುದೇನೆಂದರೆ, ಅವನು ಸ್ವಲ್ಪವೂ ದುಷ್ಟನಿಲ್ಲ, ಆದರೆ ಅದು ಅಬೋಧ ಬಾಲಕನ ಆನಂದವಷ್ಟೇ ಆಗಿತ್ತು. ಆದರೆ ಕೆಲವೊಂದು ಸಲ ಅವನು ಅಸಹಾಯ ಆದಾಗ ತುಂಬ ಕುಪಿತನಾಗುತ್ತಿದ್ದ. ಎಂಥ ಕ್ರೋಧ! ಕ್ರೋಧದಲ್ಲಿ ಸಿಕ್ಕಿದ್ದನ್ನೆಲ್ಲ ಕಿತ್ತಿ ಕಿತ್ತಿ ಎಸಿತಾ ಇದ್ದ. ಅದಂತೂ ವಿಶ್ವೇಶ್ವರನ ತಾಂಡವವೇ ಆಗ್ತಿತ್ತು. ಭುವನೇಶ್ವರಿ ದೇವಿ ಈಗ ಹೊರಗಡೆ ಬಂದು ನೋಡಿದರು. ಅವರಿಗೆ ಇದು ಚಿಕ್ಕ ಮಗು ಮತ್ತು ದೊಡ್ಡವರು ಸೇರಿ ಆಟವಾಡುವ ಹಾಗೆ ಕಾಣಿಸಿತು. ಆದರೆ ದೊಡ್ಡವರ ಆತಂಕ ಅದನ್ನು ಆಟದ ಹಾಗೆ ಕಾಣಲು ಬಿಡಲಿಲ್ಲ. ಒಂದು ಕ್ಷಣ ಗೋಕುಲದ ಕೃಷ್ಣನ ಬಾಲಲೀಲೆ ಅನ್ನಿಸಿತು. ಮತ್ತೆ ಅಂದುಕೊಂಡ್ರು, ನಾವು ಕೃಷ್ಣನ ಬಾಲಲೀಲೆಯನ್ನು ಅಷ್ಟೊಂದು ಆನಂದಿಸುತ್ತೇವೆ, ಆದರೆ ನಮ್ಮದೇ ಮಗುವಿನ ತುಂಟತನಕ್ಕೆ ಏಕೆ ಕುಪಿತಗೊಳ್ಳುತ್ತೇವೆ? ನರೇನ್ ಇನ್ನೂ ತನ್ನ ಉದ್ದಂಡತೆಯಲ್ಲೇ ಇದ್ದ. ಭುವನೇಶ್ವರಿ ದೇವಿಯವರು ಕೂಗಿ ಹೇಳಿದರು, ಆ ಚಾಕು ಕೊಡು, ಅದರಿಂದ ನಿನಗೆ ಗಾಯ ಆಗುತ್ತೆ. ಅವನು ಓಡುತ್ತಲೇ ಹೇಳಿದ, ಕೊಡೋದಿಲ್ಲ, ಕೊಡೋದಿಲ್ಲ. ಬಾಬಾ ಹೊಡಿತಾರೆ ನೋಡು. ಬಾಬಾ ಹೊಡೆಯೋದಿಲ್ಲ, ನನಗೆ ಹೊಡೆಯೋದಿಲ್ಲ. ಓಡುತ್ತಾ ಓಡುತ್ತಾ ನಿಂತು ಹಿಂದಿರುಗಿ ನೋಡಿ ಹೇಳಿದ, ಇವರನ್ನು ಹೊಡಿತಾರೆ, ಕೋಲಿನಿಂದ ಹೊಡಿತಾರೆ. ಮತ್ತು ಚಾಕು ಎಸೆಯುವ ಭಂಗಿಯಲ್ಲಿ ನಿಂತ್ಕೊಂಡು ಹೇಳಿದ, ಚಾಕುವಿನಿಂದ ಹೊಡಿತಾರೆ. ಈಗ ಅಯ್ಯಮ್ಮರಿಬ್ಬರೂ ಹೆದರಿಕೊಂಡು ಚೀರಿ ಹಿಂದೆ ಸರಿದ್ರು. ನರೇಂದ್ರ ಅಟ್ಟಹಾಸದಿಂದ ನಕ್ಕು ಮತ್ತೆ ಓಡತೊಡಗಿದ. ಭುವನೇಶ್ವರಿಯವರಿಗೆ ಅನ್ನಿಸಿತು, ಈ ಹುಡುಗನಿಗೆ ಹೆದರಿಸುವ ಸಾಧ್ಯವೇ ಇಲ್ಲ. ಈಗ ಪ್ರಲೋಭವನ್ನು ತೋರಿಸಿದ್ರು. ಆಯಿತು, ಹೊಡೆಯೋದಿಲ್ಲ, ನಿನಗೆ ತುಂಬ ಪ್ರೀತಿ ಮಾಡ್ತೀನಿ, ಬಾ. ಚಿಕ್ಕ ಕಿರಣಗಳನ್ನು ನನ್ನ ಮೇಲೆ ಕೂಡಿಸ್ಕೊಳ್ಳೋದಿಲ್ಲ, ನಿನ್ನನ್ನೇ ಕೂಡಿಸ್ಕೊಳ್ತೇನೆ. ನನಗೆ ಪ್ರೀತಿ ಬೇಡ, ಪ್ರೀತಿ ಆಸೆ ತೋರಿಸ್ತಾ ಇದೀಯಾ? ಭುವನೇಶ್ವರಿ ದೇವಿಯವರ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಈಗಲೇ ಇವನು ಸನ್ಯಾಸಿಯ ಮಾತನ್ನಾಡ್ತಾ ಇದ್ದಾನಲ್ಲ, ಪ್ರೀತಿಯನ್ನು ಆಸೆಯ ಬಂಧನ ಅಂತ ಇದ್ದಾನೆ. ಮತ್ತೆ ಅವರ ಮನಸ್ಸನ್ನು ತಡೆದ್ರು. ಇದು ಒಂದು ಮಗುವಿನ ಮಾತು, ಇಷ್ಟು ಚಿಕ್ಕ ಮಗನಿಗೆ ಏನು ಗೊತ್ತಾಗುತ್ತೆ ಅಂದ್ಕೊಂಡ್ರು.
ನಿನಗೆ ಆಟಿಕೆ ಸಾಮಾನು ಕೊಡಿಸ್ತೀನಿ, ಪೂರ್ಣ ಹೊಸ ಆಟಿಕೆ ಸಾಮಾನು. ಓಟ ಸ್ವಲ್ಪ ನಿಧಾನವಾದರೂ ಮತ್ತೆ ಬೇಡ ನಿನ್ನ ಆಟಿಕೆ. ಮತ್ತೆ ಜೋರಾಗಿ ಓಡಲು ಶುರು ಮಾಡಿದ ಮತ್ತು ಮೇಲಿನ ಮಹಡಿಗೆ ಹೋಗುವ ಮೆಟ್ಟಿಲು ಏರತೊಡಗಿದ. ಈಗ ಅವನನ್ನು ಹಿಡಿಯುವುದು ಇನ್ನೂ ಕಷ್ಟ ಆಯಿತು. ಮಿಠಾಯಿ ಕೊಡ್ತೀನಿ, ಸಂದೇಶ್ ತಿಂತೀಯಾ? ಚಾಕು ಕೊಟ್ಬಿಡು ರಾಜ ಬೇಟಾ. ನರೇಂದ್ರನಿಗೆ ಈ ಆಟ ಯಾವುದೇ ಮಿಠಾಯಿಗಿಂತ ರಸವತ್ತಾಗಿತ್ತು. ಅವನಂತೂ ಆಟದ ನಿಯಮಗಳ ಹಾಗೆ ಪ್ರತಿಯೊಂದು ಪ್ರಲೋಭನೆಯನ್ನು ಅಸ್ವೀಕಾರ ಮಾಡುತ್ತಿದ್ದ. ಬೇಡ ನಿನ್ನ ಮಿಠಾಯಿ ಬೇಡ, ನಿನ್ನ ಸಂದೇಶ್ ರಸಗುಲ್ಲ ಯಾವುದೂ ಬೇಡ. ಅಕಸ್ಮಾತ್ತಾಗಿ ಹರಮೋಹಿನಿ ಮೇಲಿನ ಒಂದು ಕೋಣೆಯಿಂದ ಹೊರಬಂದು ಇವನನ್ನು ಹಿಡಿದುಕೊಂಡ್ಳು. ಆದರೆ ನರೇಂದ್ರ ಚಾಕು ಕೊಡಲಿಲ್ಲ ಮತ್ತು ಅವಳ ನಿಯಂತ್ರಣಕ್ಕೆ ಬರಲಿಲ್ಲ ಮತ್ತು ಓಡಿ ಹೋದ. ಕೈಗೆ ಸಿಕ್ಕ ನರೇಂದ್ರನನ್ನು ನೋಡಿ ಎಲ್ಲರ ಮುಖದಲ್ಲೂ ಬಂದಿದ್ದ ನಗು ಮಾಯವಾಯಿತು. ಭುವನೇಶ್ವರಿ ದೇವಿ ಈಗ ಹುಡುಗರನ್ನು ಕರೆದ್ರು. ಖಾಖೋನ್, ಓ ಚಾರು, ಬಿಲೆನನ್ನು ಹಿಡೀರಿ. ಇಬ್ಬರು ಹುಡುಗರು ಅವನನ್ನು ಹಿಡಿದು ಭುವನೇಶ್ವರಿ ಹತ್ತಿರ ತಂದರು. ನರೇಂದ್ರನಂತೂ ಯಾರೋ ಅವನಲ್ಲಿ ಚೀರುವ ಯಂತ್ರವನ್ನು ಇಟ್ಟಿದ್ದಾರೆ ಅನ್ನೋ ಹಾಗೆ ಚೀರಲು ಶುರು ಮಾಡಿದ. ಇದು ಯಾವುದೇ ಸಾಮಾನ್ಯ ಮಗುವಿನ ಚೀರುವುದನ್ನು ಮೀರಿಸಿತ್ತು. ಎಲ್ಲರೂ ಇದೇನು ಕ್ರೋಧವೋ ರೋಗವೋ ಅಂದುಕೊಂಡ್ರು. ಭುವನೇಶ್ವರಿ ದೇವಿ ಹೆದರಲಿಲ್ಲ ಮತ್ತು ಇದಕ್ಕೆ ಸೋಲಲಿಲ್ಲ. ತಾಯಿಗೆ ಮಗುವನ್ನು ಸಂಭಾಳಿಸಲು ಆಗದಿದ್ದರೆ ಮತ್ತಾರು ಸಂಭಾಳಿಸ್ತಾರೆ ಅಂತ ಅವನನ್ನು ನೇರವಾಗಿ ಸ್ನಾನಗೃಹಕ್ಕೆ ಕರೆದುಕೊಂಡು ಹೋದರು ಮತ್ತು ಆಯಮ್ಮಂದಿರು ಅವರನ್ನು ಹಿಂದೆ ಹಿಂಬಾಲಿಸಿದರು. ಅವನನ್ನು ಕೆಳಗೆ ಕುಳ್ಳಿರಿಸಿ ಅವನನ್ನು ಹಿಡಿದುಕೊಳ್ಳಲು ಇಬ್ಬರಿಗೂ ಸಂಕೇತ ಮಾಡಿ ಅವನ ತಲೆಯ ಮೇಲೆ ತಣ್ಣೀರನ್ನು ಸುರಿದ್ರು. ಶಿವ್ 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 ಬೋಲೋ ಶಿವ್ 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 ಅಂತ ಹಾಡಲು ಶುರು ಮಾಡಿದರು. ನರೇಂದ್ರನು ಶಾಂತವಾಗಿ ಅಮ್ಮನ ಜೊತೆ ಹಾಡಲು ಶುರು ಮಾಡಿದ. ಶಿವ್ 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 ಮಹಾದೇವ್, ಹರ್ ಹರ್ ಮಹಾದೇವ್, ಬೋಲ್ ಶಿವ್ 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 ಶಿವ್. ಈಗ ಇನ್ನೊಂದು ಭಯ ಶುರು ಆಯಿತು. ಚೀರುವ ಬದಲಾಗಿ ಶಿವನ ಹಾಗೆ ಕುಣಿಯುವ ಉನ್ಮಾದ ಶುರು ಆಗದಿದ್ದರೆ ಸಾಕು ಅನ್ನಿಸಿತು. ಮತ್ತೆ ಭುವನೇಶ್ವರಿ ದೇವಿಯವರು ಹೇಳಿದರು, ಬಿಲೆ ಹೀಗೆಲ್ಲ ಉತ್ಪಾದ ಮಾಡಿದರೆ ಮಹಾದೇವ್ ನಿನ್ನ ಮೇಲೆ ಮುನಿಸ್ಕೊಳ್ತಾರೆ. ನಿಜವಾಗ್ಲೂ ಮಾ? ಮತ್ತಿನ್ನೇನು, ಅಮ್ಮನನ್ನು ಹೀಗೆ ಸತಾಯಿಸುವ ಮಕ್ಕಳನ್ನು ನೋಡಿ ಮಹಾದೇವ್ ಪ್ರಸನ್ನರಾಗ್ತಾರಾ? ಗಣಪತಿ ತುಂಬ ತುಂಟ ಆಗಿದ್ದ, ಆದರೆ ಯಾವತ್ತಾದರೂ ಅಮ್ಮನನ್ನು ಸತಾಯಿಸಿದ್ದಾನಾ? ಅಮ್ಮನಿಗೆ ಏನು ಕಷ್ಟ ಕೊಟ್ಟಿದ್ದಾನಾ? ಅಮ್ಮನಿಗೆ ಏನು ಇಷ್ಟವೋ ಅದನ್ನೇ ಮಾಡ್ತಾ ಇದ್ದ. ನಿನಗೆ ಹೇಗೆ ಗೊತ್ತು ಮಾ? ನಾನು ಕಥಾ ಓದಿದ್ದೀನಿ. ನನಗೂ ಹೇಳು. ಹೇಳ್ತೇನೆ, ಆದರೆ ಮತ್ತೆ ನೀನು ದುಷ್ಟತೆಯನ್ನು ಮಾಡೋದಿಲ್ಲ ಅಲ್ವಾ? ಇಲ್ಲ. ಗಣೇಶ್ ಚಿಕ್ಕವನಿದ್ದಾಗ ಅವನ ದೃಷ್ಟಿ ಒಂದು ಬೆಕ್ಕಿನ ಮೇಲೆ ಬಿತ್ತು. ಅವನು ಅದಕ್ಕೆ ಪೀಡಿಸಿ ಹೊಡೆದು ಅದಕ್ಕೆ ಗಾಯ ಮಾಡಿದ. ಹೇಗೋ ಬೆಕ್ಕು ತಪ್ಪಿಸಿಕೊಂಡು ಓಡ್ಹೋಯ್ತು. ಸ್ವಲ್ಪ ಸಮಯದ ನಂತರ ಅವನು ಅಮ್ಮನ ಹತ್ರ ಹೋದ. ಆದರೆ ಅಲ್ಲಿ ಆಶ್ಚರ್ಯದಿಂದ ನೋಡಿದ, ಅವನ ಅಮ್ಮನ ಮೈ ಮೇಲೆಲ್ಲ ಅಲ್ಲಿ ಗಾಯಗಳಾಗಿದ್ವು. ಅವನು ಇದರ ಬಗ್ಗೆ ಕೇಳಿದಾಗ ಅವನ ಅಮ್ಮ ಹೇಳಿದಳು, ನಿನ್ನ ಸಲುವಾಗೇ ನನಗೆ ಈ ದುರ್ದಶೆಯಾಗಿದೆ. ಅಳುತ್ತಾ ಗಣೇಶ ಕೇಳಿದ, ಏನು ಹೇಳ್ತಾ ಇದೀಯಾ ಅಮ್ಮ? ನಾನು ಯಾವಾಗ ನಿನಗೆ ಹೊಡೆದೆ? ದೇವಿ ಉತ್ತರ ಕೊಟ್ಲು, ನೀನೇ ವಿಚಾರ ಮಾಡಿ ನೋಡು. ಇವತ್ತು ನೀನು ಯಾವುದೋ ಪ್ರಾಣಿಗೆ ಹೊಡೆದಿದ್ಯೋ ಇಲ್ವೋ? ಹೌದು, ಒಂದು ಬೆಕ್ಕಿಗೆ ಹೊಡೆದಿದ್ದೆ. ಆಗ ದೇವಿ ಹೇಳಿದಳು, ಧ್ಯಾನವಿರಲಿ ಪುತ್ರ, ನೀನು ಯಾವ ಜೀವಿಗೆ ಪೀಡಿಸಿದ್ರೂ ಅದು ನನಗೆ ಪೀಡಿಸಿದ ಹಾಗೆ. ನಿನ್ನ ದುಷ್ಟತೆಯ ಪರಿಣಾಮವನ್ನು ನಾನೇ ಅನುಭವಿಸಬೇಕಾಗುತ್ತೆ. ನರೇಂದ್ರನ ಕಣ್ಣಲ್ಲಿ ಈಗ ನೀರು ಬಂತು ಮತ್ತು ಹೇಳಿದ, ಮಾ, ನಾನು ಯಾರಿಗೂ ಪೀಡಿಸೋದಿಲ್ಲ ಮಾ. ಭುವನೇಶ್ವರಿ ದೇವಿ ಅವನಿಗೆ ಮುತ್ತು ಕೊಟ್ಟರು ಮತ್ತು ಆಯಮ್ಮಂದಿರಿಗೆ ಹೇಳಿದರು, ನಿಮ್ಮಿಬ್ಬರಿಗೆ ಒಂದು ಚಿಕ್ಕ ಮಗುವನ್ನು ನೋಡಿಕೊಳ್ಳಲು ಆಗೋದಿಲ್ಲ. ತಗೊಳ್ಳಿ, ಇವನನ್ನು ಕರೆದುಕೊಂಡು ಹೋಗಿ ಒರೆಸಿ ಬಟ್ಟೆ ಹಾಕಿ. ಎಷ್ಟೊಂದು ಒಳ್ಳೆ ಮಗು ಇದೆ ಇದು. ಅವರಿಬ್ಬರು ಅವನನ್ನು ಹೆದರುತ್ತಾ ಕರೆದುಕೊಂಡು ಹೋದರು. ಈಗ ಭುವನೇಶ್ವರಿ ದೇವಿ ಕೈ ಮುಗಿದು ಹೇಳಿದರು, ಹೇ ಮಹಾದೇವ್, ನಾನು ಒಂದು ಪುತ್ರನನ್ನು ಕೇಳಿಕೊಂಡಿದ್ದೆ. ಆದರೆ ನೀವು ಸ್ವಯಂ ಬರದೆ ನಿಮ್ಮದು ಯಾವುದೋ ಒಂದು ಭೂತವನ್ನು ಕಳಿಸಿಕೊಟ್ಟಿದ್ದೀರಿ.